ಏನಿಲ್ಲ, ಬಿಜೆಪಿಗೆ ನಾವು ನರೇಂದ್ರ ಮೋದಿ ಅವರಿಗೆ ಬೆಂಬಲ ಕೊಡೋದು ಅಂತ ತೀರ್ಮಾನ ಮಾಡಿದ್ದೀವಿ. ಯಾಕಂದರೆ ನಿನ್ನೆಯಿಂದ ಸುದ್ದಿ ಇರ್ತಕ್ಕಂಥದ್ದು ಮತ್ತೆ ಏನೋ ಬದಲಾವಣೆ ಮಾಡಿ ಬೇರೆಯವ್ರು ಕೊಡ್ಬೋದು ಅಂತಕ್ಕಂಥ ಸುದ್ದಿ ಹೇಳ್ತಾ ಇದೆ. ಅಂತಿಮವಾಗಿ ನಮ್ಮದು ನಾಮಪತ್ರ ಎಲ್ಲ ಆಗಿ ಸಿಂಬಲ್ ಎಲ್ಲ ಅಲಾಟ್ ಆದ ತಕ್ಷಣ ನಾವೆಲ್ಲ ಈಗ ಸಂಘಟನೆ ಮಾಡ್ಕೊತೀವಿ. ನಾವು ನೋಡ್ರಿ, ಏನೇ ನಮ್ಮಲ್ಲಿ ಅಸಮಾಧಾನ ಏನಿದ್ರು ಕೂಡ ಅಂತಿಮವಾಗಿ ನಮ್ಮ ತೀರ್ಮಾನಕ್ಕೆ ನಾವು ಬದ್ಧವಾಗಿಲ್ಲ. ಆದರೆ ನಾವು ಸುಧಾಕರ್ ಅವ್ರಿಗೆ ಓಟ್ ಕೇಳಕ್ಕೆ ಹೋಗಲ್ಲ, ನರೇಂದ್ರ ಮೋದಿ ಅವರಿಗೆ ಪಾರ್ಟಿ ಸಿಂಬಲ್ ಕೇಳ್ತೀವಿ. ಯಾಕಂದರೆ ಜನ ಯಾರಾದರೂ ನಾಳೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಅವ್ರ ಬಗ್ಗೆ ಎಲ್ಲ ಕೇಳಕ್ಕೆ ಹೋದರೆ ನಮ್ಮ ಸ್ವಲ್ಪ ಎಲ್ಲೋ ಒಂದು ಕಡೆ ಮುಜುಗರ ಆಗ್ತದೆ. ಇದು ನಮ್ಮ ವೈಯಕ್ತಿಕ ನಿಲುವು ತಗೊಂಡಿರ್ತಕ್ಕಂಥದ್ದು. ಮತ್ತು ಇಡೀ ಚಿಕ್ಕಬಳ್ಳಾಪುರ 8 ವಿಧಾನಸಭಾ ಕ್ಷೇತ್ರಗಳು ಕೂಡ ನಾನು ಪ್ರವಾಸವನ್ನು ಮಾಡ್ತೀನಿ. ಯಾಕಂದರೆ ಈಗಾಗಲೇ ಅನೇಕ ಮುಖಂಡರು ಕಾರ್ಯಕರ್ತರು ಮುಂದಿನ ಪಕ್ಷದ ಹಿತದೃಷ್ಟಿಯಿಂದ ಅವರೆಲ್ಲ ಕೂಡ ಅಪೇಕ್ಷೆ ಮಾಡ್ತಾವ್ರೆ. ಅಲ್ಲಿ ಹೋಗಿ ನಾನು ಪಕ್ಷದ ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಇವತ್ತು ನಮ್ಮ ಕಾರ್ಯಕರ್ತರು ಹೇಳಿದ್ದೀನಿ, ಎಲ್ಲ ಬೂತ್ ವೈಸ್ ಎಲ್ಲ ಕೂಡ ನಾವು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಸೋಲು ಗೆಲುವು ಭಗವಂತನ ಬಿಟ್ಟಿರ್ತಕ್ಕಂಥದ್ದು, ಸೋಲೋದು ಬೇಡ ಎಲ್ಲಿ. ಯಾಕಂದರೆ ಮೋದಿಯವರು ನಾವು ಒಂದು ಕಾಣಿಕೆ ಕೊಡಬೇಕು ಅಂತೇಳಿ. ಅಂದರೆ ಜನ ವ್ಯಕ್ತಿಯನ್ನು ಕೂಡ ನೋಡ್ತಾರೆ. ಅದರಲ್ಲೇ ಏನೋ ವ್ಯತ್ಯಾಸ ಆದರೆ ನಾವು ಜವಾಬ್ದಾರಿಯನ್ನು ಹೊತ್ಕೊಳಕ್ಕಾಗೋದಿಲ್ಲ. ಮತ್ತು ಕೆಲವು ಕಡೆ ಲೂಸ್ ಟಾಕ್ಸ್ ಮಾತಾಡೋವಂಥದ್ದು, ಎಲ್ಲೋ ಒಂದು ಕಡೆ ಮಾತಾಡೋಂಥದ್ದು ಕೂಡ ಕಡಿಮೆ ಮಾಡಬೇಕು. ನಾವು ಸಿಗದೇ ಇರ್ತಕ್ಕಂಥ ಕಾರ್ಯಕರ್ತರು ಬೇಜಾರು ಮಾಡ್ಕೊತಾರೆ. ನನಗೇನು MP ಸಿಗಲಿಲ್ಲ ಅಂತೇಳಿ ನಾವು ಬೇಸರ ಮಾಡ್ಕೊಳ್ಳೋ. 45 ವರ್ಷ ನಾನು ಶಾಸಕನಾಗಿ ಕೆಲಸ ಮಾಡ್ಕೊಂಡು ಹೋದಾಗ ಅಧಿಕಾರದ ಅಪಾಪಿ ನನಗಿಲ್ಲ. ಮತ್ತು ನನಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಇನ್ನೇನೋ ಒಂದು ಮಾಡ್ತೀವಿ ಅಂತ ಏನಲ್ಲ. ಯಾಕಂದರೆ ಅವರು ಎಲ್ಲೆಲ್ಲಿ ಹೊರಟಿದ್ರು, ಯಾರ್ಯಾರು ಕೈ ಕಾಲು ಹಿಡಿದಿದ್ರು. ಪ್ರದೀಪ್ ಈಶ್ವರ ಹೇಳೋರೆ, ಕಾಂಗ್ರೆಸ್ ಅವ್ರ ಹತ್ರ ಬಂದು ಟಿಕೆಟ್ ಕೊಡ್ರಿ ಅಂತ ಕೇಳಿದ್ದೀವಿ. ಎಲ್ಲ ಕೂಡ ನಮ್ಮ ಜಾಯಮಾನದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಾವೆಲ್ಲ ಕೂಡ ಮಾಡೋದಿಲ್ಲ. ಆದರೂ ಕೂಡ ವರಿಷ್ಠರು ಅಂಥವ್ರ ಬಗ್ಗೆ, ಪಕ್ಷವನ್ನು ಕಟ್ಟದೇ ಇರೋರ ಬಗ್ಗೆ, ಕಳೆದ ವಿಧಾನಸಭೆಯಲ್ಲಿ ನಮ್ಮ ಪಕ್ಷದ ಏನು ಉಮೇದುವಾರಿದ್ರು ಅವರು ಸೋಲೋದಕ್ಕೆ ಕಾರ್ಯಕರ್ತರ ಬಗ್ಗೆ ಸಾಫ್ಟ್ ಕಾರ್ನ್ ಇರಬಾರ್ದು. ಮತ್ತು ಅವ್ರಿಗೆ ಎಚ್ಚರಿಕೆಯನ್ನು ಕೊಡಬೇಕು. ಪಕ್ಷವನ್ನು ಕಟ್ಟುವ ಕೆಲಸದಲ್ಲಿ ಅವ್ರು ಮಾಡಬೇಕೇ ಹೊರತು ಕೇವಲ ಲೋಕಸಭಾ ಸ್ಥಾನ ಗೆಲ್ತೀನಿ, ಮುಂದೆ ನಾನು ಪಕ್ಷಕ್ಕೂ ನನ್ನ ಸಂಬಂಧ ಇಲ್ಲ ಅಂತಕ್ಕಂಥ ಯಾವುದೇ ಕೂಡ ಅವ್ರ ಮನಸ್ಸಲ್ಲಿ ಬರಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಸುಧಾಕರ್ ಅವ್ರು ಒಳ್ಳೇದಾಗಲಿ. ಸರ್, ಅಲೋಕ್ ಅವ್ರಿಗೆ ಟಿಕೆಟ್ ಕೈ ತಪ್ಪಲು ಪ್ರಮುಖ ಕಾರಣ ಏನು? ಸುಧಾಕರ್ ಅವರು ದೆಹಲಿ ನಾಯಕರ ಜೊತೆ ಉತ್ತಮ ಸಂಬಂಧ ಹೊಂದಿದ್ರು. ಇದೇ ಕಾರಣಕ್ಕೆ ಉತ್ತಮ ಸಂಬಂಧ ಯಾವುದು? ನಮ್ಮ ಸಂಬಂಧ ಇಲ್ವೇ? ನರೇಂದ್ರ ಮೋದಿಜಿಯವರೇ ಅಲೋಕ್ ಅವರದ ಬಗ್ಗೆ ಮಾತಾಡತಕ್ಕಂಥ ಸಂದರ್ಭ, ಅದಕ್ಕಿಂತ ಸೌಭಾಗ್ಯ ನಮ್ಗೆ ಇನ್ನೇನು ಬೇಕಾಗಿದೆ? ಒಂದೇನು ಅಂದರೆ ನಮ್ದು ಫ್ಯಾಮಿಲಿ ಅನ್ನೋದೆಲ್ಲ ಒಂದು ಕಡೆ ಅಡ್ಡ ಬಂದು ಪ್ರಮುಖವಾಗಿ ಅನ್ನಿಸ್ತದೆ. ಆದರೆ ನನಗೆ ಹೇಳಿದ್ದು ನಮ್ಮ ರಾಜ್ಯ ನಾಯಕರು ಯಾವುದೇ ಕಾರಣದಿಂದ ಸುಧಾಕರ್ಗಂತೂ ಸೀಟ್ ಸಿಗಲ್ಲ, 200% ಸಿಗಲ್ಲ. ಅದು ಸಿಕ್ಕಿರ್ತಕ್ಕಂಥದ್ದು ನಮಗೆಲ್ಲ ಕೂಡ ಆಶ್ಚರ್ಯ, ಆಘಾತ. ಯಾರಿಲ್ಲ, ನಾನು ಹೇಳ್ದಲ್ಲ ಆಗಲಿ, ಯಾರನ್ನ ಬಂಡಾಯ ಸುದ್ದಿ ಹತ್ತಿರ ಬಡಿಗೆ ತಗೊಂಡು ನಾನೇ ಬಡಿತೀನಿ ಅಂತ ಹೇಳಿದ್ದೀನಿ. ಬಂಡಾಯ ಗಿಂಡಾಯ ನಮ್ಮಲ್ಲಿ ಇಲ್ಲೇ ಇಲ್ಲ, ಯಾವ ಎಲೆಕ್ಷನ್ನಲ್ಲಿಲ್ಲ. ಇಷ್ಟು ಸಣ್ಣ ಪುಟ್ಟ ಎಲೆಕ್ಷನ್ ಜಿಲ್ಲಾ ಪಂಚಾಯತಿ ಎಲ್ಲ ನಡೆಸಿದ್ವಲ್ಲ, ಆಗ ಟಿಕೆಟ್ ಕೊಡಲಿಲ್ಲ ಅಂದಾಗ ಯಾರು ಬಂಡಾಯ ಹಾಕ್ಸಿದ್ವಿ. ಸೊ ಅದನ್ನು ನಾವು ಇಡೀ ಯಲಹಂಕ ಕ್ಷೇತ್ರ BJP ಹೆಂಗಿದ್ವಿ ಅಂದರೆ ಒಂದು ಕುಟುಂಬದ ಸದಸ್ಯರಿರ್ತೀವಿ. ಸಣ್ಣ ಪುಟ್ಟ ಇದ್ರು ಕೂಡ ಸರ್ ಮಾಡ್ಕೊತೀವಿ. ಮತ್ತು ನಾವು ಏನು ಒಂದು ಮಾತಲ್ಲಿ ನಿಂತ್ಕೊಂತೀವೋ ಅದೇ ಪ್ರಕಾರ ಇರ್ತೀವಿ. ಯಾವುದು ಬಂಡಾಯ ಎಲ್ಲ ದಯವಿಟ್ಟು ಅದು ಯಾರು ಸೃಷ್ಟಿ ಮಾಡೋದು ಬೇಡ. ಮಾಡ್ಕೊ, ನಾನು ಹೋಗಲ್ಲ. ನಾನು ಯಾವುದೇ ಕಾರಣದಿಂದ ಸುಧಾಕರ್ ಅವ್ರ ಜೊತೆಯಲ್ಲಿ ವೇದಿಕೆಯನ್ನು ಹಂಚ್ಕೊಳೋದಿಲ್ಲ, ಅವ್ರ ಜೊತೆಯಲ್ಲಿ ಹೋಗೋದಿಲ್ಲ. ನಾನು ನನ್ನ ಸಂಘಟನೆ ಮುಖಾಂತರ ನಾನು BJP ಕೆಲಸ ನಾನು ಮಾಡ್ತೀನಿ. ಈಗ ಅವ್ರ ಬಗ್ಗೆ ಏನು ಒಳ್ಳೆ ಕೆಲಸ ನಾನು ಏನು ಹೇಳಿ? ಈಗ ಮೋದಿ ಅವ್ರದ್ದು ಹೇಳ್ಕೊಂಡು ಓಟ್ ಹೇಳ್ತೀವಿ, ಜನ ಓಟ್ ಹಾಕ್ತಾರೆ ಮೋದಿ ಅವ್ರಿಗೆ. ಹಂಗಂತೇಳಿ ಇವರು ಕ್ಯಾಂಡಿಡೇಟ್ ಅಂದಾಗ ಅವ್ರ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡೋದಾಗ ನಾನೇನು ಮಾತಾಡೋದು? ಒಳ್ಳೆ ಮಾತೇನು ನನಗೇನು ಬರೋಲ್ಲ. ಅವ್ರು ನೋಡ್ತೀನಿ, ಅವ್ರು ಏನಾದರೂ ಒಂದು ಲಿಸ್ಟ್ ಕೊಟ್ಟರೆ ನಾವು ಇಲ್ಲಿ ಏನೋ ಮಾಡಿರೋಂಥ ಕೆಲಸ ಅದನ್ನು ಇಟ್ಕೊಂಡು ನಾವೆಲ್ಲ ಮುಂದಕ್ಕೆ ಯೋಚನೆ ಮಾಡ್ತೀನಿ. ಸದ್ಯದ ಮನಸ್ಥಿತಿಯಲ್ಲಿ ನಾನು ಅವ್ರ ಜೊತೆಯಲ್ಲಿ ವೇದಿಕೆಯನ್ನು ಹಂಚ್ಕೊಳ್ಳೋದಿಲ್ಲ ಮತ್ತು ಅವ್ರ ಜೊತೆಯಲ್ಲಿ ಕ್ಯಾನ್ವಾಸ್ ಹೋಗಲ್ಲ. ಯಾವ ಸಂಧಾನ ಇಲ್ಲ, ನನ್ನ ಯಾರು ಸಂಧಾನ ಮಾಡೋದು ಇಲ್ಲ. ನೋಡ್ರಿ, ಯಡಿಯೂರಪ್ಪ ಅವರು ನಮ್ಮ ಹಿರಿಯ ನಾಯಕರು, ನಾನು ಒಬ್ಬ ಸಣ್ಣ ಕಾರ್ಯಕರ್ತ. ಯಡಿಯೂರಪ್ಪ ಅವರು ಬಂದು ನನ್ನ ಹತ್ರ ಮಾಡೋಂತಲ್ಲ. ಯಡಿಯೂರಪ್ಪ ಅವರು ನನ್ನ ಪರವಾಗಿ ನಿಂತಿರ್ತಕ್ಕಂಥವ್ರು. ನನಗೆ ಅವ್ರ ಮೇಲೆ ಅಪಾರವಾದಂಥ ಗೌರವ ಐತೆ. ಇವತ್ತು ನಾನು ಹೇಳಿದ್ನಲ್ಲ, ಬಂಡಾಯನೂ ಇಲ್ಲ, ವಿರುದ್ಧನೂ ಇಲ್ಲ. ನರೇಂದ್ರ ಮೋದಿ ಅವರು, BJP ಕಮಲ. ಸರ್, ನೀವು ಇನ್ನೊಂದು ಸುಳಿವು ಕೊಟ್ರೆ 3ನೇ ಅಭ್ಯರ್ಥಿ ಬೇರೆಯವ್ರು ಬರ್ತಾರಂತ ನಿನ್ನೆಯಿಂದ ಅದು ಸುದ್ದಿ ಓಡ್ತಾ ಐತೆ. ಅದರದ್ದು ನಿಜಾನ ಸುಳ್ಳ ಗೊತ್ತಿಲ್ಲ. ಬೆಳಗ್ಗೆ ಕೂಡ ಕೆಲವರು ಬೇರೆ ಹೇಳಿದ್ರು, ರಾಜ್ಯದಲ್ಲಿ ಒಂದು ಎರಡು ಏನೋ ಬದಲಾವಣೆ ಆಗ್ಬೋದು ಅಂತೇಳಿ. ಸೊ ಅದಕ್ಕೆ ನಾನು ಕೂಡ ನಾಮಪತ್ರ ಸಲ್ಲಿಸೋವರೆಗೂ ಕೂಡ ಕಾದ್ ನೋಡೋಣ. ನಮಗೇನಿಲ್ಲ, ಒಂದು ವಾರ ಸಾಕು ಎಲೆಕ್ಷನ್ ಕ್ಯಾನ್ವಾಸ್ ಮಾಡೋಕ್ಕೆ. ಅಲ್ಲ, ನಿಮಗೆ ಗೆಸ್ ಇರುತ್ತೆ ಯಾರು ಬರ್ಬೋದು ಅಂತ? ಗೊತ್ತಿಲ್ಲ, ಗೊತ್ತಿಲ್ಲ ಯಾರು.